ಇವತ್ತು ನೋಡಿ ನಮ್ಮ ಜೊತೆ ಯಾರು ಗೆಸ್ಟ್ ಬಂದಿದೆ ಅಂತ ಅಜಿತಣ್ಣ ಬಂದಿದ್ದಾರೆ ಮನೆಗೆ. ಖುಷಿ ಆಯ್ತು. ಮೂರನೇ ಸತಿ ಈಗ ಅಜಿತಣ್ಣ ಬಂದ್ಬಿಟ್ಟು ಅಲ್ಲಿ ಪುತ್ತೂರಲ್ಲಿ ಹೋಗಿ ಎಲ್ಲ ಕಾಫಿ ಬೆಳೀತಾ ಇದ್ದಾರೆ. ಈ ವರ್ಷ ಸಿಕ್ಕಾಪಟ್ಟೆ ಗಿಡ ಬೇರೆ ಪ್ಲಾಂಟಿಂಗ್ ಆಗಿದೆ. ಎಷ್ಟು ಗಿಡ ಪ್ಲಾಂಟಿಂಗ್ ಆಗಿದೆ ಅಜಿತಣ್ಣ ಈಗ? 3,500. ಅಜಿತಣ್ಣ ನೋಡಿ ನೀವು ಕೊಟ್ಟಿರೋದು. ನನಗೆ ಧೈರ್ಯ ಬರಲಿಲ್ಲ, ಯಾಕೆಂತ ಹೇಳಿದ್ರೆ ಇಲ್ಲಿ ಚಳಿಗೆ ಬರ್ತದ ಇಲ್ವ ಅಂತ ಹೇಳಿ ಹೆದರಿಕೆ ಆಗ್ತಾ ಇತ್ತು. ಚಳಿಗೆ ಇದು ಗರಿನೇ ಬಂದಿದೆಯಲ್ಲ ಈಗ, ಒಂದೆರಡಲ್ಲ ನೋಡಿಲಿ, ಎಲ್ಲ ಬಂದಿರೋದೆಲ್ಲ. ಅಜಿತಣ್ಣ ಬಂದಿದ್ದಾರೆ ಬೇರೆ, ಅದ್ರ ಬಗ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಅವರೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ. ಅಜಿತಣ್ಣ ಏನು ಪ್ರೋಗ್ರಾಮ್ ಆಗ್ತದೆ ಈ ಸತಿ ಪುನಃ? ಈ ಸಲ ಪುನಃ ಕಾಫಿ, ಮೆಣಸು ಮತ್ತೆ ಧೂಪದ ವಿಷಯದಲ್ಲಿ. ಹೌದು, ಡಿಸೆಂಬರ್ 14ನೇ ತಾರೀಕಿಗೆ ವೇಣುಗೋಪಾಲ್ ಸರ್, ಧರ್ಮರಾಜ್, ಮತ್ತೆ ಈ ಸಲ ಇನ್ನೊಂದು ದೊಡ್ಡ ಆಕರ್ಷಣೆ ಅಂದರೆ ಕೃಷ್ಣೇಗೌಡರು IPC ಅವಾರ್ಡ್ ತೋಟವನ್ನು ನಾನು ನೋಡಿದ್ದೇನೆ. ಒಂದು ಸನ್ಮಾನ ಉಂಟು. ಗುಡ್ ಮಾರ್ನಿಂಗ್. ಇವತ್ತು ನೋಡಿ ನಮ್ಮ ಜೊತೆ ಯಾರು ಗೆಸ್ಟ್ ಬಂದಿದೆ ಅಂತ ಅಜಿತಣ್ಣ ಬಂದಿದ್ದಾರೆ ಮನೆಗೆ. ಅಜಿತಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ಮತ್ತೆ ಸುದೀಪ್ ಭಾಯ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್. ಹಂಗೆ ಅಜಿತಣ್ಣ ಬಂದಿದ್ರು, ತುಂಬ ಖುಷಿ ಆಯಿತು. ಮತ್ತೆ ಅಜಿತಣ್ಣ ಸಮಾಚಾರ? ಅಂತೂ ನಮ್ಮ ತೋಟಕ್ಕೆ ಬಂದಿದ್ದೀರಾ, ತುಂಬ ಖುಷಿ ಆಯಿತು. ಮೂರನೇ ಸತಿ ಹಂಗೆ ನಾವು ಇವ್ರ ತೋಟಕ್ಕೆ ಎಷ್ಟು ಸತಿ ಹೋಗಿದ್ದೆ ಅಂತ ಗೊತ್ತಿಲ್ಲ, ಸಕ ಸತಿ ಹೋಗಿದ್ದೀವಿ ನಾವು, ಲೆಕ್ಕ ಹೇಳ್ತೀವಿ ಸತಿ. ಬನ್ನಿ, ಈ ಸತಿ ಅಜಿತಣ್ಣ ಲಾಸ್ಟ್ ಇಯರ್ ಕಂಟಿನ್ಯೂಸ್ ಬಂದಿದ್ದಾರೆ. ಲಾಸ್ಟ್ ಇಯರ್ ಬಂದಿದ್ದಾರೆ, ಈ ವರ್ಷ ಸ್ಟಾರ್ಟಿಂಗ್ ಬಂದಿದ್ರು, ಇದು ಈಗ ಸೆಕೆಂಡ್ ಟೈಮು. ಬನ್ನಿ. ಸೂಪರ್ ಉಂಟು ಮೆಣಸು ಈ ಸಲ. ಹೌದಾ? ಹೆಲ್ದಿ ಸಹ ಉಂಟು, ಸೂಪರ್ ಸಹ ಉಂಟು, ಒಳ್ಳೆ ಕ್ರಾಪ್ ಕೂಡ ಒಳ್ಳೆದಿದೆ, ಚೆನ್ನಾಗಿದೆ. ಈಗ ಅಜಿತಣ್ಣ ಬಂದ್ಬಿಟ್ಟು ಅಲ್ಲಿ ಪುತ್ತೂರಲ್ಲಿ ಹೋಗಿ ಎಲ್ಲ ಕಾಫಿ ಬೆಳೀತಾ ಇದ್ದಾರೆ. ಈ ವರ್ಷ ಸಿಕ್ಕಾಪಟ್ಟೆ ಗಿಡ ಬೇರೆ ಪ್ಲಾಂಟಿಂಗ್ ಆಗಿದೆ. ಎಷ್ಟು ಗಿಡ ಪ್ಲಾಂಟಿಂಗ್ ಆಗಿದೆ ಅಜಿತಣ್ಣ ಈಗ? 3,500 ಗಿಡ ಪ್ಲಾಂಟ್ ಆಗಿದೆ. ಅರೇಬಿಕಾ, ರೋಬಸ್ಟಾ 1,000. ಬನ್ನಿ ಹಂಗೆ ಈಗ ಒಂದು ರೌಂಡ್ ತೋಟಕ್ಕೆ ಹೋಗ್ಬೇಡ ಅಂತ. ತೋಟ ಮತ್ತೆ ಸರ್ ವಿಶೇಷ ಅಂತೂ ಇವ್ರು ನೋಡಿ, ಇವ್ರು ಬಂದೇ ಇರಲಿಲ್ಲ. ಈ ಕಂಟಿನ್ಯೂಸ್ ಇಂದ ನಮ್ಮದು ಮನೆಗೊಂದು ವಾರದಲ್ಲಿ 3 ಸತಿ ಬಂದು ಹೋಗ್ತದೆ. ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಪೋಲ್ ಬೇರೆ ತಗೊಂಡಿದ್ದೀರಾ, ಅದು ನೋಡ್ಬೇಕು ನನಗೆ. ಎಕ್ಸಾಕ್ಟ್ಲಿ, ಪೋಲ್ ಬಂದು ಹೆಂಗೆ ಅಂತ. ನೈಸ್. ಬನ್ನಿ, ನನಗೆ ಅಲ್ಲಿ ಹೇಳಬೇಕಲ್ಲ. ಹೌದು ಬೇರೆಯವರಿಗೂ ಹೇಳಬೇಕು ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ, ಏನು ಹೇಗೆ ಮಾಡ್ಬೋದು. ಹೌದು, ನಿಮ್ಮ ಹತ್ರ ಇನ್ಪುಟ್ ಬೇಕಲ್ಲ. ಈಗ ನೋಡಿ, ಲಾಸ್ಟ್ ಟೈಮ್ ನನಗೆ ಅಜಿತಣ್ಣ ಬಂದ್ಬಿಟ್ಟು ಟಾಪ್ ಶೂಟ್ ಕೊಟ್ಟಿದ್ರು. ಈಗ ನೋಡಿ, ಈಗ ಗರಿ ಬಂದಿರೋದಿಲ್ಲ. ಅಜಿತಣ್ಣ ನೋಡಿ ನೀವು ಕೊಟ್ಟಿರೋದು. ನನಗೆ ಧೈರ್ಯ ಬರಲಿಲ್ಲ, ಯಾಕೆಂತ ಹೇಳಿದ್ರೆ ಇಲ್ಲಿ ಚಳಿಗೆ ಬರ್ತದ ಇಲ್ವ ಅಂತ ಹೇಳಿ ಹೆದರಿಕೆ ಆಗ್ತಾ ಇತ್ತು. ಚಳಿಗೆ ಇದು ಗರಿನೇ ಬಂದಿದೆಯಲ್ಲ ಈಗ, ಒಂದೆರಡಲ್ಲ ನೋಡಿಲಿ, ಎಲ್ಲ ಬಂದಿರೋದೆಲ್ಲ. ಈಗೆಲ್ಲ ಡ್ರಿಪ್ ಹಾಕಿದೀವಿ, ಎಲ್ಲ ಫುಲ್ಲು ನೋಡ್ಬೇಕು ಈಗ ಹೆಂಗೆ ಅಂತ. ಮತ್ತೆ ಅಜಿತಣ್ಣ ನಿಮ್ದು ಡ್ರಿಪ್ ಎಲ್ಲ ಕೆಲಸ ಆಗ್ತಾ ಇದೆ? ಇವತ್ತು ಮತ್ತೆ ಇಲ್ಲಿಗೆ ಬರ್ತೇನಂತೆ ಇವರಿಗೆ ಹೇಳಿ ಆಯ್ತು. ಹೌದು, ಮತ್ತೆ ಎದ್ದು ಬಂದದ್ದೆ ಸೀದಾ. ಇಲ್ಲ, ಒಳ್ಳೇದಾಯ್ತು. ಎಷ್ಟು ಗಂಟೆಗೆ ಬಂದ್ರಿ? ಬೆಳಿಗ್ಗೆ 7 ಗಂಟೆಗೆ. ಹಿಂಗೆ ನೋಡಿ, ಇದೆಲ್ಲ ಈ ವರ್ಷ ಪ್ಲಾಂಟೆಡ್ ಇದಕ್ಕೆ. ಹೌದು, ಈಗೆಲ್ಲ ಇದು ಈಗ ಸ್ಪ್ರೇ ಸ್ಟಾರ್ಟ್ ಮಾಡಬೇಕು. ಒಂದು ಹುಳ ತಿಂತಾ ಇದೆ ನೋಡಿ, ಅದಕ್ಕೊಂದು ಇಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕು ಈಗ. ಇದು ನೋಡಿ, ಇದು ಎಲ್ಲ ಈ ವರ್ಷ ಪ್ಲಾಂಟ್ ಮಾಡೋದು. ಅದಕ್ಕೆ ಬಂದಿದೆಯಾ? ಮತ್ತೇನು ರಮೇಶ? ನೋಡಿ, ಓಪನ್ ಜಾಗ ಇರೋದ್ರಲ್ಲಿ ಗೋಣಿ ಹೊಡಿತಾ ಇದ್ದಾರೆ. ಹೋಗೋಣ ಈಗ. ಇಲ್ಲಿ ಲಾಟ್ ಹಾಕೊಳ್ತಿದ್ದಾರೆ, ಲಾಟ್ ಹಾಕೊಂಡು ಇಲ್ಲಿ ಗುಡ್ಡೆ ಮಾಡ್ಕೊಂಡು ಇಲ್ಲಿ ರಾಶಿ ಬಿಡಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಅಡಿಕೆ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ಡಿಸೆಂಬರ್ ಸ್ಟಾರ್ಟಾ? ಹಾಂ. ಡಿಸೆಂಬರ್ 1 ನೋಡಿ, ನಮ್ಮದು ಚರಂಡಿ ಎಲ್ಲ ಹಿಂಗಿದೆ. ಹೌದು, ಅದೇ ನಾನು ಹೇಳಿದ್ದು. ಫುಲ್ಲು 2 ಸಾಲಿಗೆ 2 ಗಿಡಕ್ಕೆ 1 ಚರಂಡಿ ತೆಗಿತೀವಿ. ಅದೇ ಅದು ಮಾಡಬೇಕಂತ ನೋಡಿ, ಇದು ಅಲ್ಲಿ ಹಾಗೆ ಮಾಡಲಿಲ್ಲ ನೋಡಿ ಹಿಂಗೆ ಎಲ್ಲಿಯಾದರೆ ಉಂಟು. ಹೌದು, ಅದು ಒಳ್ಳೆಯದೇ, ಎಲ್ಲದಕ್ಕೂ ಒಳ್ಳೆಯದೇ. ಹೌದು, ಅಡಿಕೆಗೂ ಅದು ಎಲ್ಲದಕ್ಕೂ, ಕಾಫಿ ಗಿಫಿಗೆ ಎಲ್ಲದಕ್ಕೂ. ಮತ್ತು ತೆಗ್ದಿರೋ ಮಣ್ಣು ವಾಪಸ್ ತೆಗೆದು ಒಳಗೆ ಹಾಕಿದ್ದೀವಿ ಎಲ್ಲ ನೋಡಿ. ಅದು ಬಡ್ಡೆಗೆ ಮಣ್ಣು ಕೊಟ್ಟಂಗೂ ಆಯ್ತು ಅದು. ಹಿಂಗೆ ಈ ಸೈಡ್ ಎಲ್ಲದಕ್ಕೂ ಅಷ್ಟೇ. ಇನ್ನೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಲಾಸ್ಟ್ ಟೈಮ್ ಇದು ಮೇಳ ಆಯ್ತಲ್ಲ ಇಲ್ಲಿ ಪುತ್ತೂರಲ್ಲಿ, ಅದೇ ಈಗ ಪುನಃ ಮಾಡ್ತಾ ಇದ್ದಾರೆ. ಅದಕ್ಕೆ ಅಜಿತಣ್ಣ ಬಂದಿದ್ದಾರೆ ಬೇರೆ, ಅದ್ರ ಬಗ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಅವರೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ. ಅಜಿತಣ್ಣ ಏನು ಪ್ರೋಗ್ರಾಮ್ ಆಗ್ತದೆ ಈ ಸತಿ ಪುನಃ? ಈ ಸಲ ಪುನಃ ಕಾಫಿ, ಮೆಣಸು ಮತ್ತು ಧೂಪದ ವಿಷಯದಲ್ಲಿ. ಓಕೆ. ತುಂಬ ಮಂದಿ ಅದರ ವಿಷಯದಲ್ಲಿ ಓಕೆ ಕೇಳ್ತಾ ಇರ್ತಾರೆ ನಮ್ಮ ಹತ್ರ. ಮತ್ತು ಆವತ್ತು ಸಹ ಹಾಗೆ. ಓಕೆ. ನಮ್ಮ ಸೌತ್ ಕೆನರಾ ಮತ್ತು ಉಡುಪಿ ಹೌದು ಈ ಭಾಗದಲ್ಲಿ ಇನ್ನೂ ಸಹ ಕೆಲವರಿಗೆ ಏನು ಅಂತ ಗೊತ್ತಿಲ್ಲ. ಹೇಗೆ ನಾವು ಮೆಣಸು ಬೆಳೆಸಬೇಕು,
ಕಾಫಿ ವಿಷಯದಲ್ಲಿ ಖಂಡಿತವಾಗಿ ಏನೂ ಗೊತ್ತಿಲ್ಲ. ಹೌದು, ಹೇಳುವಾಗ ಗೊತ್ತುಂಟು ಅಂತ ಹೇಳ್ತಾರೆ, ಹ್ಞೂ ಆದರೆ ಅದು ಈಗ ನಾನು ಕಾಫಿ ಆಗಿ ನನಗೆ ತುಂಬ ಅನುಭವ ಆಗ್ತಾ ಉಂಟು. ಓಕೆ, ನಾವು ಸೋಯಾಬೀನು ಈಚೆಯಿಂದ ಹಸಿರು ಹೌದು 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 ಎಲ್ಲ ಹೋಗಿ ಸ್ವಲ್ಪ ಮಟ್ಟಿಗೆ ಎಲ್ಲ ಮಟ್ಟಿಗೆ ಅಂತ ಹೇಳಿ ಅಲ್ಲ, ಹೌದು ಸ್ವಲ್ಪ ಕಲ್ತಿದ್ದೇವೆ. ಮತ್ತೆ ನಿಮ್ಮಂತರ ಸಹವಾಸದಿಂದ ಏನಾದರೂ ಇದಾದರೆ ಕೂಡಲೇ ಫೋನ್ ಹಚ್ಚುತ್ತೇವೆ ಹೌದು ನಿಮಗೆ, ದಿನೇಶ್ ಅಣ್ಣನಿಗೆ ಎಲ್ಲ ಹೌದು ಅವರು ಹೇಳಿಕೊಡ್ತಾರೆ. ಹಾಗಾಗಿ ನಮ್ಮದು ನಡೀತದೆ. ಹೌದು, ನಾಳ್ದು ಅದೇ ನಾನು ಆಗೊಮ್ಮೆ ಹೇಳಿದೆ, ಹೌದು ಡಿಸೆಂಬರ್ 14ನೇ ತಾರೀಕಿಗೆ ಹ್ಞೂ ವೇಣುಗೋಪಾಲ್ ಸರ್, ಧರ್ಮರಾಜ್. ಈ ಸಲ ಇನ್ನೊಂದು ದೊಡ್ಡ ಆಕರ್ಷಣೆ ಅಂದರೆ ಕೃಷ್ಣೇಗೌಡರು, ಹೌದು IPC ಅವಾರ್ಡ್ ತೋಟವನ್ನು ನಾನು ನೋಡಿದ್ದೇನೆ. ಹೌದು, ಅವರೊಟ್ಟಿಗೆ ನಾವು ಒಂದು ಟೂರ್ ಸಹ ಹೊಡೆದಿದ್ದೇವೆ. ಹೌದು ಹೌದು ಕರೆಕ್ಟ್, ಅದ್ಭುತ ವ್ಯಕ್ತಿ. ಹೌದು, ಅಷ್ಟು ದೊಡ್ಡ ತೋಟ ಇದ್ದರೂ ಸಹ, ಹೌದು ಅವರ ಅಣ್ಣ MLA ಆಗಿದ್ದರೂ ಸಹ, ಹೌದು ಇವರಿಗೆ MLA ಆಗುವಂಥ ಅಪರ್ಚುನಿಟಿ ಇದ್ದರೂ ಸಹ ಹೌದು ಒಂದು ಚೂರು ಅಹಂ ಹೌದು ಏನೂ ಇಲ್ಲ, ಬಹಳ ಫ್ರೆಂಡ್ಲಿ ಆಗಿದ್ದಾರೆ. ಅವರಿಗೆ ಸಹ ಒಂದು ಸನ್ಮಾನ ಉಂಟು, ಹೌದು ವೇಣುಗೋಪಾಲ್ ಸರ್ಗೆ ಉಂಟು, ಅನಂತ ರಾಮಕೃಷ್ಣರಿಗೆ ಸಹ ಒಂದು ಉಂಟು. ಹೌದು, ಮತ್ತು ಉದ್ಘಾಟನೆ ನಮ್ಮ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರು ಬರ್ತಾರೆ ಓಕೆ ಉದ್ಘಾಟನೆಗೆ. ಓಕೆ, ಮತ್ತು ಅಡಿಕೆ ಪತ್ರಿಕೆಯ C. ಪಡ್ರೆ ಅವರು ಬರ್ತಾರೆ. ಓಕೆ, ಮತ್ತು ನಮ್ಮ ಧರ್ಮಸ್ಥಳ ಯೋಜನೆಯವರು ಸಹ ಭಾಗಿವಹಿಸ್ತಾರೆ. 7 ಬೀನ್ ಟೀಮ್ ಸಹ ಬರ್ತದೆ. ಹೌದು, ಹಾಗಾಗಿ ಬಂದಂಥ ವ್ಯಕ್ತಿಗಳಿಗೆ ಹೌದು ತುಂಬ ಪ್ರಯೋಜನ ಆಗ್ತದೆ, ಹೌದು ತುಂಬ ಉತ್ತಮ ಆಗ್ತದೆ. ಅದರ ಅಲ್ಲದೆ ನಮ್ಮ ಕಾರ್ತಿಕಣ್ಣ ಸಹ ಬರ್ತಾರೆ. ಹೌದು, ನಾವು ಬರ್ತಾ ಇದ್ದೀವಿ. ಹೌದು, ಮತ್ತು ಇನ್ನೊಂದೇನು ಹೇಳಬೇಕು ಅಂತಂದ್ರೆ ಯಾವುದೇ ಎಂಟ್ರಿ ಫೀಸ್ ಇರಲ್ಲ, ನಿಮಗೆ ಊಟನೂ ಇರುತ್ತೆ. ಬನ್ನಿ, ನಿಮ್ಮ ನಾಲೆಜ್ ಗೈನ್ ಮಾಡಿ. ಒಟ್ಟಿಗೆ ಎಲ್ಲರೂ ಏನಂತಾರೆ, ನಾವು ಏನಾದ್ರು ಒಂದು ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೋಬೇಕು, ಕಲಿಬೇಕು ಫಸ್ಟು. ಅದಕ್ಕೆ ಎಲ್ಲ ಹೇಳೋರು ಅಚೀವ್ ಮಾಡಿದವರೇ ಬರ್ತಾ ಇದ್ದಾರೆ. ಅದ್ರ ನಾವು ಬರ್ತಾ ಇದ್ದೀವಿ ಡಿಸೆಂಬರ್ 14ನೇ ತಾರೀಕು. ಅಣ್ಣ ನಂಬರ್ ಹೇಳ್ಬಿಡಿ. ಅಂತೇಳಿ ಯಾರಾದರೂ ಶಾಪ್ ಹಾಕುವವರು ಅಂದರೆ ಕೃಷಿಗೆ ಸಂಬಂಧಪಟ್ಟ, ಹೌದು ಅವರಿಗೆ ಸಹ ಉತ್ತಮ ಅವಕಾಶ ಇದೆ ಉಂಟು. ಹೌದೌದು, ಯಾಕೆಂತ ಹೇಳಿದರೆ ತುಂಬ ವ್ಯಾಪಾರ ಆಗುವಂಥ ಚಾನ್ಸಸ್ ಉಂಟು. ಹೌದು, ಇವರು ನಿಮ್ಮನ್ನು ಯಾರು ಕಾಂಟ್ಯಾಕ್ಟ್ ಮಾಡೋ ಪರ್ಸನ್ ಅಂದರೆ ಶಶಿ ಭಟ್ ಅಂತ, 9481758955. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಫ್ರೀ ರಿಜಿಸ್ಟ್ರೇಷನು. ಆದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಎಷ್ಟು ಜನ ಬರಬೇಕು ಅಂತ ಅವ್ರಿಗೊಂದು ನಂಬರ್ಸ್ ಗೊತ್ತಾದರೆ ಊಟ ಗಿಟ್ಟೆಲ್ಲ ಮಾಡ್ಕೋಬೋದು. ಮತ್ತು ಅವರು ಫಸ್ಟ್ ಸ್ಟಾರ್ಟಿಂಗ್ ಆದಷ್ಟು ಅವ್ರದ್ದು ಯಾರು ಹೆಸರು ಹೇಳ್ತಾರೆ, ರಿಜಿಸ್ಟ್ರೇಷನ್ ಹೆಸರು ಹೇಳ್ತಾರೆ, ಅವ್ರಿಗೊಂದು ಟೋಕನ್ ಸಿಗುತ್ತೆ. ಯಾರು ರಿಜಿಸ್ಟ್ರೇಷನ್ ಮಾಡೋದಲ್ಲ ಬರ್ತೀರಾ ಅವರಿಗೆ ಎಂಟ್ರಿ ಇರಲ್ಲ. ಅಂದರೆ ಸೂಪರ್ ಉಂಟಣ್ಣ. ನಾನು ಅಂದರೆ ರೆಗ್ಯುಲರ್ ಈಗ 3 ವರ್ಷದಿಂದ ಬರ್ತಾ ಇದ್ದೀನಿ. ಹೌದು ಹೌದು ಹೌದು, ನಿಮ್ಮ ಸಾಹಸವನ್ನು ಮೆಚ್ಚಬೇಕು. ಖಾಲಿ ಯೂಟ್ಯೂಬರ್ ಆಗಿ ಅಲ್ಲ, ನೀವು ಯೂಟ್ಯೂಬಿನಲ್ಲಿ ಸಹ ನಿಮ್ಮ ತೋಟವನ್ನು ತೋರಿಸ್ತೀರಿ. ಹೌದು, ಹಾಗಾದರೆ ತೋರಿಸುವ ರೀತಿಯಲ್ಲಿ ಅದರಿಂದ ಸಹ ಅತ್ಯುತ್ತಮವಾಗಿ ಉಂಟು. ಮೆಣಸಾಗಲಿ, ಕಾಫಿ ಆಗಲಿ, ಅಡಿಕೆ ಆಗಲಿ, 3 ಸಹ ನೀವು ಉತ್ತಮ ಸಾಧನೆ ಮಾಡಿದ್ದೀರಿ. ಫಸ್ಟ್ ನಾವು ಬಂದುಬಿಟ್ಟು ಯೂಟ್ಯೂಬರ್ಗಿಂತ ಫಸ್ಟ್ ನಾವು ಅಗ್ರಿಕಲ್ಚರಿಸ್ಟು, ರೈತರು, ಆಮೇಲೆ ಯೂಟ್ಯೂಬರ್ ಆಗಿರೋದು ಅಷ್ಟೇ, ಏನಿಲ್ಲ ನಮ್ಮದು. ಮತ್ತು ಜನ ನಮ್ಗೆ ಯಾಕೆ ನಮ್ಗೆ ಇಷ್ಟಪಟ್ಟಿದ್ದಾರೆ ಅಂತಂದರೆ, ನಮ್ಮ ತೋಟದಲ್ಲಿ ಈಗ ನಂದೊಂದು 500 ಚಿಲ್ಲರೆ ಬ್ಲಾಗ್ ಆಗಿದೆ. 500ರಲ್ಲಿ 400 ಬ್ಲಾಗು ನಮ್ಮ ತೋಟದೇ ತೋರಿಸಿರೋದು. ಹೌದಾ, ಏನು ಕೆಲಸ ಮಾಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು, ನಾವೇನು ಮಾಡ್ತಾ ಇದ್ದೀವಿ ಅಂತ ತೋರಿಸಿದ್ದೀವಿ ಅಷ್ಟೇ. ಹೊಸಬರಿಗೆ ಅದೊಂದು ತಾನು ಬೆಳಿಬೇಕಂತ ಹೇಳಿದರೆ, ತೋಟವನ್ನು ಮಾಡಬೇಕಾದ್ರೆ ಅದು ತುಂಬ ನೀವು ಇದು ಮಾಡ್ತಾ ಇದ್ದೀರಿ ಅವರಿಗೆ. ಅದರಲ್ಲ ವಿಶೇಷ ಅಂದ್ರೆ ಸರ್, ನೀವು ತೋಟದ ಬೆಲೆ ಹೀಗೆ ಇದೆ ಅಥವಾ ಇಂಥದ್ದು ಕ್ರಾಪ್ ತೋರಿಸೋದಲ್ಲ, ನೀವು ಏನು ಆಕ್ಟಿವಿಟೀಸ್, ಹೌದೌದೌದು, ಯಾವ ಟೈಮಿಗೆ ಏನು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವು ಅಲ್ಲ. ಮತ್ತೆ ಇನ್ನೊಂದು ಇವ್ರು ಹೇಳಿದೊಂದು ಒಳ್ಳೆ ಪಾಯಿಂಟ್, ನಾನು ಯಾವತ್ತಾದರೂ ಇಷ್ಟು ಇನ್ಕಮ್ ಬರುತ್ತೆ, ಅಷ್ಟು ಇನ್ಕಮ್ ಬರುತ್ತೆ, ಇದು ಬರುತ್ತೆ, ಯಾವತ್ತು ಇಲ್ಲಿ ತನಕ ನಾನು ಬ್ಲಾಗಲ್ಲಿ ಹೇಳಿಲ್ಲ. ಯಾಕೆ ಅಂತಂದರೆ ಅದು ಸೆಕೆಂಡರಿ. ನಾವೇನು ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಯಾವ ಟೈಮ್ಗೆ ಏನು ಕೆಲಸ ಮಾಡ್ತಾ ಇದ್ದೀವಿ, ಏನು ಉಪಯೋಗ ಆಗಿದೆ ಅದು ತೋರಿಸ್ಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ರೈತನ ಕಾಫಿ ಇಲ್ಲಿ ನೋಡಿ ಅಂತ. ಹಿಂಗೆ ಅಂದರೆ ನಾನು ಎಕ್ಸ್ಪೆಕ್ಟೇಷನ್ಸ್ ಏನು ಅಂತಂದರೆ, ನಮ್ದು ಈ ವರ್ಷ 60% ಕ್ರಾಪ್ ಅಂತ. ಯಾಕೆಂದ್ರೆ ಲಾಸ್ಟ್ ಇಯರ್ ನೀವು ನೋಡಿದ್ದೀವಿ ಕ್ರಾಪು, ಆದರೂ ನಾಟ್ ಬ್ಯಾಡ್, ಚೆನ್ನಾಗಿದೆ ದೇವರಿಂದ. ನೋಡೋಣ, ಮೆಣಸು ಈ ಸಲ ಸೂಪರ್. ಹೌದಾ, ಎಲ್ಲ ಇವ್ರ ಪ್ರೇರಣೆಗಳು. ಇದು ನೋಡಿ ಅಣ್ಣ, ಇನ್ಸ್ಪೈರ್ಡ್ ಬೈ ಅಜಿತ್ ಅಣ್ಣ. ಮತ್ತು ಇದು ನೋಡಿ, ಇದೆಲ್ಲ ಕಾಫಿ ಬೋರ್ಡರು ಮಾರ್ಕ್ ಮಾಡೋಗಿರೋದು. ಈ ಥರ ನೀವು ಸುದ್ದಕ್ಕೊಂದು ಬೋರ್ಡ್ಗಳು ನೋಡಿದ್ದೀರಾ ನೀವು, ಈ ಗಿಡಗಳನ್ನೆಲ್ಲ ಮಾರ್ಕ್ ಮಾಡೋಗಿದ್ದಾರೆ. ಇದು 425 ಇದು. ಅಲ್ಲಿ ನೋಡಿ, ಅಲ್ಲಿ 424 ಹಂಗೆ ಮಾರ್ಕ್ ಮಾಡ್ಕೊಂಡು ಇದೊಂದು 5-6 ಗಿಡ ಇದೆ ಹಿಂಗೆ. ಹೌದು, ಅದೇ ಅದು ಟ್ರ್ಯಾಪ್ಸ್ ಅದು. Know that they ride or die. I keep boys by my seat.